ಡಮ್ ಡಮ್ ಡೊಗ್ ಡೊಗ್ ಡಮ್ ಡಮ್ ಡೊಗ್ ಡೊಗ್ ಡಮ್ ಡಮ್ ಡೊಗ್ ಡೊಗ್ ಡಮ್ ಡಮ್ ಡೊಗ್ ಡೊಗ್. ಪ್ರಣಾಮಗಳು ಮಹಾರಾಜ. ಬಾಬಾ, ನೀವು ದರ್ಬಾರಿಗೆ ಸೂಚನೆ ನೀಡೋದಿದೆಯಾ? ಮಹಾರಾಜ, ನಮಗೆ ಕೆಲ ಸ್ಮರಣೆ ಆಯಿತು. ಅದೇ ಕಾರಣ ನಾವು ಮತ್ತೊಮ್ಮೆ ಉದ್ದೇಶ ನೀಡಲು ಬಂದೆವು. ಮಹಾರಾಜ, ಆ ರಾತ್ರಿ ನಾವು ಪರಂಗಿಯ ಭಕ್ಷಣೆ ಮಾಡಿದ್ದೆವು. ನಂತರ ನಾವು ಅಲ್ಲೇ ಕುಳಿತು ಸಿದ್ಧಿಯ ಬಗ್ಗೆ ಚಿಂತನೆ ಮಾಡಲು ಶುರು ಮಾಡಿದೆವು. ಮಹಾರಾಜ, ಚಿಂತನೆ ಮಾಡ್ತಾ ಮಾಡ್ತಾ ನಮಗೆ ಸುದೇ ಅನುಭವವಾಯಿತು. ನಾವು ಅತ್ತಿತ್ತ ನೋಡಿದೆವು. ಮಹಾರಾಜ, ಅಲ್ಲೊಂದು ಅನಾನಸ್ ಇರಿಸಲಾಗಿತ್ತು. ಮಹಾರಾಜ, ಸುದೆಯ ಕಾರಣ ನಾವು ಅನಾನಸನ್ನ ಭಕ್ಷಣೆ ಮಾಡಿದೆವು. ಆದರೆ ಬಾಬಾ, ನೀವಂತೂ ಹೇಳಿದ್ರಿ ನೀವು ಕೇವಲ ಪರಂಗಿ ಗ್ರಹಣ ಮಾಡಿದ್ದೀರೆಂದು. ಗುರುದೇವ, ನಾವು ಚಿಂತನದಲ್ಲಿ ತುಂಬಾ ಲೀನವಾಗಿದ್ದೆವು. ನಮಗೆ ತಿಳಿಯಲೇ ಇಲ್ಲ ನಾವು ಯಾವಾಗ ಅನಾನಸನ್ನ ಭಕ್ಷಣೆ ಮಾಡಿದೆವೆಂದು. ಅದನ್ನು ಪಂಡಿತ ರಾಮಕೃಷ್ಣರೇ ನಮಗೆ ಸ್ಮರಣೆ ಮಾಡಿಸಿದರು. ಆಗಲೇ ನಮಗೆ ಸ್ಮರಣೆಯಾಯಿತು. ಸರಿನಾ ಗುರುಜಿ? ಖಂಡಿತ ಸರಿಯಾಗಿದೆ ಗುರುಜಿ. ನಾವು ನಿಮ್ಗೆ ಹೇಳಿದ್ವು ಇವನ್ನ ನಂಬೇಡಿ ಅಂತ, ಆದ್ರೆ ನೀವು ನಮ್ಮ ಮಾತು ಕೇಳೋದೇ ಇಲ್ಲ. ಇಲ್ಲಿ ಕೇಳಿ ಹೋಗಿ. ಇದರ ತಾತ್ಪರ್ಯ ಏನೆಂದರೆ ನಾವು ಯಾವುದೇ ಫಲದಿಂದ ಉತ್ಪನ್ನವಾಗಿಲ್ಲವೇ? ಹಾಗಿದ್ದರೆ ನಮ್ಮ ಪರಿಚಯವೇನು? ನಾವು ಯಾರ ಪುತ್ರರು? ಚಿಕ್ಕು, ವಾಸ್ತವದಲ್ಲಿ ನೀನು ಆಲದ ಮರದಿಂದ ಉತ್ಪನ್ನವಾಗಿದೆಯಾ, ಯಾವುದೋ ಫಲದಿಂದಲ್ಲ. ಯಾರು ಆ ಆಲದ ಮರವನ್ನು ಬಿತ್ತಿರ್ತಾರೋ ನೀನು ಅವರದೇ ಪುತ್ರ. ಉಚಿತವಿದೆ ನಿಮ್ಮ ಕಥನ ಪಂಡಿತ ರಾಮಕೃಷ್ಣ, ಉಚಿತವಿದೆ. ಆದರೆ ಆ ಆಲದ ವೃಕ್ಷವನ್ನು ಬಹಳ ವರ್ಷಗಳ ಹಿಂದೆಯೇ ಬಿತ್ತಲಾಗಿದೆ. ಈಗ ಇದನ್ನು ಹೇಗೆ ಪತ್ತೆ ಹಚ್ಚುವುದು? ಆ ವೃಕ್ಷವನ್ನು ಯಾರು ಬಿತ್ತಿದ್ದಾರೆಂದು? ಮಹಾರಾಜ, ಒಂದು ವೇಳೆ ನಿಮ್ಮ ಆಜ್ಞೆ ಇದ್ದರೆ. ಅವಶ್ಯ, ಆಜ್ಞೆ ಇದೆ ಮಹಾರಾಜ. ನಿಮಗೆ ಚೆನ್ನಾಗಿಯೇ ತಿಳಿದಿದೆ, ವಿಜಯನಗರದಲ್ಲಿ ಯಾವಾಗ ಸಸಿಯನ್ನ ನೆಡುತ್ತಾರೋ ಅದರ ವಿವರಣೆಯನ್ನ ಅಂಕಿತ ಮಾಡಿ ಸುರಕ್ಷಿತಗೊಳಿಸಲಾಗುತ್ತದೆ. ಮತ್ತು ಈ ಪರಂಪರೆ ನಿಮ್ಮ ಪೂರ್ವಜರಿಂದ ಮುಂದುವರಿಯುತ್ತಾ ಬಂದಿದೆ ಮಹಾರಾಜ. ಹೌದು, ತಿಳಿದಿದ್ದೇವೆ ಮಹಾರಾಜ. ಈ ಆಲದ ವೃಕ್ಷದ ಉಲ್ಲೇಖ ಇತಿಹಾಸದಲ್ಲಿದೆ ಮತ್ತು ನಮಗಿದು ಚೆನ್ನಾಗಿಯೇ ತಿಳಿದಿದೆ. ಮತ್ತು ನಮಗೆ ಏಕೆ ಸ್ಮರಣೆ ಇದೆ ಎಂದರೆ, ಏಕೆಂದರೆ ಅದರ ಸೀದಾ ಸಂಬಂಧ ನಿಮಗಿದೆ ಮಹಾರಾಜ. ನಮಗೆ? ಹೌದು ಮಹಾರಾಜ. ವಿಜಯನಗರ ರಾಜ್ಯದ ಸ್ಥಾಪನೆಯ 100ನೇ ವರ್ಷದ ಸಂದರ್ಭದಲ್ಲಿ ನೀವು ಸ್ವಯಂ ಈ ವೃಕ್ಷವನ್ನ ನಿಮ್ಮ ಪಿತರ ಸಾನ್ನಿಧ್ಯದಲ್ಲಿ ಬಿತ್ತಿದ್ದೀರಿ. ಇದು ನೀವೇನ್ ಹೇಳ್ತಿದ್ದೀರಿ ಮಹಾಮಂತ್ರಿಗಳೇ? ಸತ್ಯ ಹೇಳುತ್ತಿದ್ದೇನೆ ಮಹಾರಾಜ. ಲೇಖನದಲ್ಲಿ ಇದೇ ಅಂಕಿತವಾಗಿದೆ. ಇದರ ತಾತ್ಪರ್ಯ ಏನಂದ್ರೆ ಚಿಕ್ಕು ಮಹಾರಾಜರ ಪುತ್ರ. ಪಿತಾಶ್ರೀ ಮಹಾರಾಜರೇ, ನಿಮ್ಮನ್ನು ಪಡೆದು ಧನ್ಯರಾದೆವು ಮಹಾರಾಜ, ಧನ್ಯರಾದೆವು, ಧನ್ಯರಾದೆವು. ಚಿಕ್ಕ ಪಿತಾಶ್ರೀ ಅರ್ಥಾತ್ ಪಂಡಿತ ರಾಮಕೃಷ್ಣರೇ, ನಾವು ನಿಮಗೂ ಕೂಡ ಸಹಸ್ರ ಧನ್ಯವಾದ ಮಾಡುತ್ತೇವೆ. ಇವತ್ತಿನಿಂದ ನಾವು ವಿಜಯನಗರ ರಾಜ್ಯದ ರಾಜಕುಮಾರರಾದೆವು. ಎಲ್ಲಿದೆ ನನ್ನ ಸ್ಥಾನ? ಎಲ್ಲಿದೆ? ಎಲ್ಲಿದೆ ನನ್ನ ಸ್ಥಾನ? ಎಲ್ಲಿದೆ? ಎಲ್ಲಿದೆ? ಇಲ್ಲಲ್ಲ, ಅಲ್ಲಿ. ಅಯ್ಯೋ ಚಿಕ್ಕು, ಅಲ್ಲಿ ಮಹಾರಾಜರ ಸಮೀಪ, ಅಲ್ಲಿದೆ ನಿನ್ ಸ್ಥಾನ. ಹೋಗು ಹೋಗು. ನಿಂತ್ಕೊಳ್ಳಿ, ಅಲ್ಲೇ ನೀವು ನಿಂತ್ಕೊಳ್ಳಿ, ಕೆಳಗಿಳಿರಿ. ಪಂಡಿತ ರಾಮಕೃಷ್ಣ, ಏನ್ ಮಾಡ್ತಿದ್ದೀರಾ ನೀವು? ವೃಕ್ಷದಿಂದ ಎಲ್ಲಾದರೂ ಅದು ಹೇಗೆ ಪುತ್ರ ಉತ್ಪನ್ನವಾಗಲು ಸಾಧ್ಯ? ಇದು ಉಪಹಾಸ್ಯವಲ್ಲ ಮಹಾರಾಜ, ಇದು ಸಂಭವವಿದೆ. ಫಲದಿಂದ ಬಾಲಕ ಉತ್ಪನ್ನವಾಗುವುದಾದ್ರೆ ಆಲದ ಮರದಿಂದ ಅವಶ್ಯ ಉತ್ಪನ್ನವಾಗ್ತಾನೆ. ನೀವು ಕೇವಲ ಒಂದೊಳ್ಳೆ ಪಿತಾರದ ಜವಾಬ್ದಾರಿ ಪೂರ್ಣಗೊಳಿಸಿ ಮತ್ತು ಈ ಪುತ್ರನಿಗೆ ಉಜ್ವಲ ಭವಿಷ್ಯ ಪ್ರದಾನ ಮಾಡ್ತೀರಲ್ವಾ? ಪಿತಾಶ್ರೀ ನಿಂತ್ಕೊಳ್ಳಿ, ನಿಂತ್ಕೊಳ್ಳಿ, ನೀವು ಅಲ್ಲೇ ನಿಂತ್ಕೊಳ್ಳಿ. ಮಹಾರಾಜ, ಏನ್ ಇವನು ನಿಜವಾಗಿ ನಮ್ಮ ಪುತ್ರನೇ? ಮಾತೆ ಪುತ್ರ. ಮಹಾರಾಣಿಯವರೇ, ಹೇಳು ಪುತ್ರ, ಹೇಳಿ ಮಹಾರಾಜ. ಈಗ ಇದನ್ನು ರುಚಿತವಾಗಿಲ್ಲ, ಇವನು ನಮ್ಮ ಪುತ್ರನೆಂದು ನೀವು ದೂರ ಇರಿ ಅವನಿಂದ. ಮಾತೆ, ನಮಗೆ ಅತ್ಯಂತ ಹಸಿವಾಗ್ತಿದೆ ಮಾತೆ. ಪುತ್ರ, ನಾವು ನಿಮಗಾಗಿ ಈಗಲೇ ನಮ್ಮ ಕೈಯಾರೆ ಸ್ವಾದಿಷ್ಟ ವ್ಯಂಜನ ಮಾಡಿ ತರುತ್ತೇವೆ. ಇಲ್ಲ, ಅದರ ಯಾವುದೇ ಅವಶ್ಯಕತೆ ಇಲ್ಲ, ಇವನು ನಿಮ್ಮ ಪುತ್ರನಲ್ಲ. ಮಹಾರಾಜ, ಮಹಾರಾಣಿಯರಿಗೆ ಚಿಕ್ಕುಗೆ ಭೋಜನ ತರಲು ಹೇಳಿ. ಅವರು ಅವರ ಕೈಯಾರೆ ಮಾಡಿರೋ ಭೋಜನ ಇವನಿಗೆ ತಿನ್ಸೋದಕ್ಕೆ ಬಿಡಿ. ಹೌದೇ? ಉಚಿತವಿದೆ. ಸರಿ ಮಹಾರಾಣಿ ತಿರುಮಲಾಂಬ, ನೀವು ಹೋಗಿ ಈಗ ನಿಮ್ಮ ಕೈಯಾರೆ ವಿಶೇಷ ವ್ಯಂಜನ ಮಾಡಿ ಮತ್ತೆ ತಿನ್ನಿಸಿ. ನಿಮ್ಮ ಈ ಇವರಿಗೆ ತಿನ್ನಿಸಿ. ನಾವೀಗಲೇ ತರುತ್ತೇವೆ.
ಇದೇನು ಮಾತೆ? ಇದಾ ಇದು ಅವಲಕ್ಕಿ ಬೇವಿನಕಾಯಿ ಹಲ್ವಾ. ಅವಲಕ್ಕಿ ಬದನೆಕಾಯಿ ಹಲ್ವಾನಾ? ಕೊಡಿ ಕೊಡಿ ಮಾತೆ, ನಮ್ಗೆ ಅತ್ಯಂತ ಹಸಿವಾಗಿದೆ. ಸ್ವಾದಿಷ್ಟವಿದೆ ಅಲ್ವಾ? ಇನ್ನು ತಿನ್ನು. ಪುತ್ರ ಪುತ್ರ, ಏನಾಯ್ತು ಏನಾಯ್ತು ನಿನಗೆ? ಮಹಾರಾಜ ನೋಡಿ, ನಮ್ಮ ಪುತ್ರನಿಗೆ ಏನಾಗಿದೆ ಮಹಾರಾಜ? ಪುತ್ರ ಎದ್ದೇಳು, ಎದ್ದೇಳು ಪುತ್ರ, ಪುತ್ರ. ನಾನು ಎಲ್ಲಿದ್ದೀನಿ? ನಾನು ಮಾಡಿರೋ ಸ್ವಾದಿಷ್ಟ ವ್ಯಂಜನದ ತುಂಬಾ ಸಮೀಪ. ತಗೋ ತಿನ್ನು. ಇಲ್ಲ ಇಲ್ಲ, ಬೇಡ ಬೇಡ, ಇಲ್ಲ ಇಲ್ಲ ಬೇಡ, ಪಿತಾಶ್ರೀ ನಮ್ಮನ್ನ ಕಾಪಾಡಿ, ಬೇಡ ಬೇಡ, ನಾವು ತಿನ್ನೋದಿಲ್ಲ. ಪಿತಾಶ್ರೀ ಮಹಾರಾಜ, ಕಾಪಾಡಿ, ನಮ್ಮನ್ನ ಕಾಪಾಡಿ, ಕಾಪಾಡಿ. ಮಹಾರಾಜ, ಇವನು ನಮ್ಮ ಪುತ್ರ ಅಲ್ಲ. ಇವನು ನಮ್ಮ ಪುತ್ರನಾಗಿರೋಕೆ ಸಾಧ್ಯವೇ ಇಲ್ಲ. ನೀವು ನಾವು ಮಾಡಿರೋ ವ್ಯಂಜನನ ಎಷ್ಟು ಪ್ರೇಮದಿಂದ ಗ್ರಹಣ ಮಾಡುತ್ತೀರಾ, ಆದರೆ ಈ ದುಷ್ಟ ಬಾಲಕ. ನಾವು ಅದನ್ನ ಹೇಳುತ್ತಿದ್ದೆವು ಮಹಾರಾಣಿ ತಿರುಮಲಾಂಬ. ಇವರು ನಿಮ್ಮ ಪುತ್ರನಲ್ಲ, ಏಕೆಂದರೆ ನೀವು ಮಾಡಿರುವ ವಿಶೇಷ ವ್ಯಂಜನವಂತೂ ಅತ್ಯಂತ ಸ್ವಾದಿಷ್ಟವಾಗಿರುತ್ತದೆ. ಆದರೆ ನಾನು ಆಲದ ವೃಕ್ಷದಿಂದಲೇ ಉತ್ಪನ್ನವಾಗಿದ್ದೇನಲ್ಲವೇ? ಅಂದ್ಮೇಲೆ ನಿಮ್ಮ ಪುತ್ರನೇ ಅಲ್ಲವೇ ಪಿತಾಶ್ರೀ ಮಹಾರಾಜ? ಸಾಕು ಸಾಕು, ಇದು ನಮಗೆ ಸಾಕಾಗಿದೆ. ಪಂಡಿತ ರಾಮಕೃಷ್ಣ, ಹೇಳಿ ಮಹಾರಾಜ. ನೀವು ನಮ್ಮ ವಿಶೇಷ ಸಲಹಾಗಾರರಲ್ಲವೇ? ನೀವು ಬಗೆಹರಿಸಿ ಈ ಸಮಸ್ಯೆಗೆ ಸಮಾಧಾನ ಬಗೆಹರಿಸಿ, ಇದು ನಮ್ಮ ಆದೇಶ. ನಿಮ್ಮಾಜ್ಞೆ ಮಹಾರಾಜ. ಮಹಾರಾಜ, ನಾನು ಈ ವಿಷಯದ ಬಗ್ಗೆ ಸ್ವಲ್ಪ ವಿಚಾರಿಸಿದೆ ಮತ್ತು ನನಗೆ ಇದು ತಿಳಿಯಿತು. ಆ ಆಲದ ವೃಕ್ಷವನ್ನ ನೀವು ನಿಮ್ಮ ಕೈಗಳಿಂದ ನೆಟ್ಟಿರ್ಲಿಲ್ಲ. ಸತ್ಯವೇ, ನಾವು ನೆಟ್ಟಿರಲಿಲ್ಲ. ಹೌದು ಮಹಾರಾಜ. ಮಹಾರಾಜ, ಯಾವಾಗ ಆ ಗಿಡವನ್ನ ನೆಟ್ಟಲಾಗಿತ್ತು ಆಗ ನೀವು ಪುಟ್ಟ ಬಾಲಕ ಮತ್ತು ಆ ಆಲದ ವೃಕ್ಷ ಒಂದು ಚಿಕ್ಕ ಗಿಡವಾಗಿತ್ತು. ಅದರಿಂದ ನೀವು ಆ ಸಸಿಯನ್ನು ನೆಡುವುದಕ್ಕೆ ಒಬ್ಬ ವ್ಯಕ್ತಿ ನೀಡಿದ್ರಿ. ಆ ಸಮಯ ಆ ಕ್ಷೇತ್ರವನ್ನ ಅವರು ನೋಡ್ಕೊಳ್ತಾ ಇದ್ರು ಮತ್ತು ಈಗಲೂ ನೋಡಿಕೊಳ್ತಿದ್ದಾರೆ. ಮಹಾರಾಜ, ಆ ಆಲದ ವೃಕ್ಷದ ಅಸಲಿ ಅಧಿಕಾರಿ ಆ ವ್ಯಕ್ತಿಯೇ. ಆತ ತಾನು ಶ್ರಮಪಟ್ಟು ಆ ಪುಟ್ಟ ಸಸಿಯನ್ನ ಪಾಲನೆ ಪೋಷಣೆ ಮಾಡಿ ಅದಕ್ಕೆ ಗೊಬ್ಬರ ಹಾಕಿ ಅದಕ್ಕೆ ನೀರು ಹರಿಸಿ ಅದನ್ನ ನೋಡಿಕೊಂಡಿದ್ದಾರೆ. ಅದರ ಫಲಸ್ವರೂಪ ಇಂದು ದೊಡ್ಡ ವೃಕ್ಷವಾಗಿದೆ. ಇದು ಸತ್ಯವಿದೆ, ಇದು ಸತ್ಯವಿದೆ ಮಹಾರಾಜ. ಹಾಗಿದ್ದರೆ ನಮ್ಮ ಪಿತಾಶ್ರೀ ಯಾರು? ನಮಗೆ ಸ್ಪಷ್ಟನೆ ನೀಡಿ. ಚಿಕ್ಕು, ನಿನ್ನ ಪಿತಾ ಯಾರೆಂದ್ರೆ ತನ್ನ ಪರಿಶ್ರಮದಿಂದ ಆ ಪುಟ್ಟ ಸಸಿಯನ್ನ ವಿಶಾಲ ವೃಕ್ಷ ಮಾಡಿದವು. ಮತ್ತು ಮಹಾರಾಜ, ನಾನು ಆ ಮನುಷ್ಯನನ್ನ ದರ್ಬಾರಿಗೆ ಉಪಸ್ಥಿತರಾಗಲು ಅನುಮತಿ ಕೋರ್ತೇನೆ. ಶೀಘ್ರ, ಅತಿ ಶೀಘ್ರ ಕರೆಯಿರಿ ಅವರನ್ನ. ಮಹಾರಾಜ, ಪ್ರಣಾಮಗಳು. ಪ್ರಣಾಮಗಳು ಮಹಾರಾಜ. ಇವರು ದಂಡಕು ಅಂತ. ಇವರು ಸ್ಮಶಾನವನ್ನ ನೋಡ್ಕೊಳ್ತಾರೆ ಮತ್ತು ನಿವಾಸವೂ ಅಲ್ಲಿಯೇ ಇದೆ. ಇವರೇ ತಮ್ಮ ಪರಿಶ್ರಮದಿಂದ ಆ ಪುಟ್ಟ ಸಸಿಯನ್ನ ವಿಶಾಲ ವೃಕ್ಷ ಮಾಡಿದ್ದಾರೆ. ಚಿಕ್ಕು, ನೀನು ಪ್ರಶ್ನೆ ಮಾಡಿದ್ದೆ ಅಲ್ವೇ, ನಿನ್ನ ಪರಿಚಯವೇನು, ನಿನ್ನ ಪಿತಾ ಯಾರೆಂದು? ಈ ದಂಡಕುಗಳೇ ನಿನ್ನ ವಾಸ್ತವಿಕ ಪಿತಾಶ್ರೀ. ಹೋಗು ಹೋಗು, ಇವರ ಚರಣ ಸ್ಪರ್ಶ ಮಾಡಿ ಇವರ ಆಶೀರ್ವಾದ ಪಡೆದುಕೋ. ಹೋಗು ಹೋಗು ಚಿಕ್ಕ ಮಾನವ, ನಿನ್ನ ಪಿತಾ ನಿನ್ನ ಸಮಕ್ಷ ಉಪಸ್ಥಿತರಿದ್ದಾರೆ. ಹೋಗೋ, ಹೋಗಂಟ್ಕೋ. ಇಲ್ಲ ಇಲ್ಲ ಇಲ್ಲ, ನಾನು ವಯಸ್ಸಾಗಿ ನಿಶ್ಶಕ್ತನಾಗಿದ್ದೇನೆ. ನನಗೂ ಒಬ್ಬ ಪುತ್ರನ ಅವಶ್ಯಕತೆ ಇದೆ. ನನ್ನ ಸೇವೆಯನ್ನು ಹಗಲು ರಾತ್ರಿ ಮಾಡುವವನು, ನನ್ನನ್ನು ನೋಡಿಕೊಳ್ಳುವವನು. ಇವತ್ತು ನನ್ನ ಅಭಿಲಾಷೆ ಪೂರ್ಣವಾಯಿತು. ಬಾ ಪುತ್ರ, ನನ್ನ ಹತ್ತಿರ ಹೋಗು ಚಿಕ್ಕು, ನಿನ್ನ ಪಿತಾನ್ ಬಳಿ ಹೋಗು. ನೀನ್ ಅವ್ರ ಜೊತೆ ಸ್ಮಶಾನದಲ್ಲೇ ಇರ್ಬೇಕು. ಇಲ್ಲ ಇಲ್ಲ ಇಲ್ಲ, ಇವರು ನಮ್ಮ ಪಿತಾಶ್ರೀ ಆಗಕ್ ಸಾಧ್ಯ ಇಲ್ಲ. ಮಹಾರಾಜರು ನಮ್ಮ ಪಿತಾಶ್ರೀ. ಅಯ್ಯೋ, ಇವರೇ ನಿನ್ನ ಪಿತಾಶ್ರೀ. ಈಗ ನೀನ್ ಅವ್ರ ಜೊತೆ ಸ್ಮಶಾನದಲ್ಲಿ ಉಳ್ಕೊಂಡು ಸ್ಮಶಾನವನ್ನ ನೋಡ್ಕೊಳ್ಳೇಬೇಕು. ನಾನು ಹೋಗಲ್ಲ, ನಾನು ಸ್ಮಶಾನದಲ್ಲಿ ಇರೋಲ್ಲ.
ಇಲ್ಲ ಇಲ್ಲ ನೀನು ಹೋಗ್ಲೇಬೇಕು. ಸ್ಮಶಾನದಲ್ಲೇ ಇರ್ಬೇಕು. ಸ್ಮಶಾನಕ್ಕೆ ಹೋಗ್ಬೇಕು, ಇವ್ರನ್ನ ನೋಡ್ಕೋಬೇಕು. ಹೌದು, ನೀನು ಹೋಗ್ಲೇಬೇಕು. ಸ್ಮಶಾನಕ್ಕೆ ನೀನು ಹೋಗ್ಲೇಬೇಕು. ಸ್ಮಶಾನಕ್ಕೆ ಹೋಗ್ಬೇಕು. ಚಿಕ್ಕು ಮಹಾಶಯ, ಈಗ ನಿನ್ನ ಬಳಿ ಬೇರೆ ವಿಕಲ್ಪವಿಲ್ಲ. ನಿನಗೆ ಇದೇ ಉಚಿತವಾಗುವುದು. ನೀನು ಎಲ್ಲರ ಎದುರು ಸತ್ಯವನ್ನ ಒಪ್ಕೊಳ್ಳೋದು. ಇದು ಸತ್ಯವೇ ಮಹಾರಾಜ? ನಾನು ಪಂಡಿತ ರಾಮಕೃಷ್ಣರ ಹಾಗೆ ಪಂಡಿತ ತಥಾಚಾರ್ಯರ ಹಾಗೆ ಮಹಾರಾಜ ನಿಮ್ಮ ಮತ್ತೆ ಈ ದಂಡುಕನವರ ಈ ನಾಲ್ವರಲ್ಲಿ ಯಾರ ಪುತ್ರನೂ ಅಲ್ಲ. ಹಾಗೆ ನಾನು ಯಾವುದೇ ಫಲ ವೃಕ್ಷದಿಂದಲೂ ಉತ್ಪನ್ನವಾಗಿಲ್ಲ. ಇದೆಲ್ಲವೂ ನಾನು ನಾಟಕ ರಚಿಸಿದ್ದೆ ಮಹಾರಾಜ. ಈಗ ಸತ್ಯ ಹೇಳಿ, ನಿಮಗೆ ಈ ನಾಟಕ ರಚಿಸುವಂತಹ ಅವಶ್ಯಕತೆ ಏನಿತ್ತು? ಕ್ಷಮಿಸು ಮಹಾರಾಜ, ನಾನು ಯಾವಾಗ ಸಂಸಾರವನ್ನು ಕಂಡೆನೋ ಸ್ವಯಂ ಒಂಟಿಯಾಗಿ ಕಂಡೆ. ಯಾವಾಗ ಯೋಚಿಸೋಕೆ ತಿಳಿಯೋಕೆ ಪ್ರಾರಂಭ ಮಾಡಿದೆನೋ ಸ್ವಯಂ ಒಂಟಿತನವೇ ತುಂಬಿತ್ತು. ನನ್ನ ಕುಬ್ಜ ಹಾಗೂ ಕುರುಪತೆಯ ಫಲಸ್ವರೂಪ ನನ್ನ ಮಾತಾಪಿತಾ ಕೂಡ ತ್ಯಾಗ ಮಾಡಿದರು. ನಾನು ಬೀದಿಯಲ್ಲೇ ಬೆಳೆದೆ. ನನಗ್ಯಾವ ಮಿತ್ರವೂ ಇರಲಿಲ್ಲ, ಪರಿವಾರವೂ ಇರಲಿಲ್ಲ, ಯಾರು ಕೆಲಸವೂ ನೀಡುತ್ತಿರಲಿಲ್ಲ. ನನ್ನ ಬಳಿ ತಿನ್ನುವುದಕ್ಕೆ ಏನೂ ಇರಲಿಲ್ಲ. ನಾನು ಎಲ್ಲೇ ಹೋದರೂ ನನ್ನ ಹೊರಗೆ ತಳ್ಳುತ್ತಿದ್ದರು. ಹಾಗೆ ನಾನು ಕುಬ್ಜನಾದ ಕಾರಣ ನನ್ನ ಉಪಹಾಸ ಮಾಡುತ್ತಿದ್ದರು. ನಾನು ಜೀವನದಿಂದ ಬೇಸತ್ತು ಹೋಗಿದ್ದೆ ಮಹಾರಾಜ. ಒಂದು ದಿನ ಅಲೆದಾಡುತ್ತಾ ವಿಜಯನಗರಕ್ಕೆ ಬಂದೆ. ನನ್ನ ಜೀವನದ ಬಗ್ಗೆ ಯೋಚಿಸುತ್ತಾ ಆಲದ ಮರದ ಕೆಳಗಡೆ ಕೂತಿದ್ದೆ. ಆಗಲೇ ನಾನು ಅಲ್ಲಿ ಗುರುಮಾತೆಯನ್ನು ಪ್ರಸಾದದ ತಟ್ಟೆ ಹಾಗೂ ಆರತಿ ಕೊಂಡೊಯ್ಯುವುದನ್ನು ನೋಡಿದೆ. ಪ್ರಣಾಮ ಬಾಬಾ. ಡಮ್ ಡಮ್ ಡುಗ್ ಡುಗ್ ಹಾರುವ ಹಕ್ಕಿ ಹೇಳುವುದು ಶಕುನ. ಹೇಳು ಮಗಳು, ಏನು ಬೇಕಿದೆ? ನಮಗೆ ಸಂತಾನವಿಲ್ಲ. ನಾವು ನಿಮ್ಮ ಸಿದ್ಧಿಯ ಬಗ್ಗೆ ಬಹಳ ಕೇಳಿದ್ದೇವೆ. ನಮ್ಮ ಮೇಲೂ ನಿಮ್ಮ ಕೃಪೆ ತೋರಿ ಬಾಬಾ. ನಾವು ನಿನ್ನ ಅಭಿಪ್ರಾಯ ತಿಳಿದುಕೊಂಡುವು ಮಗಳೇ. ಇದನ್ನು ಸ್ವೀಕರಿಸು. ಈ ಪರಂಗಿ ತೆಗೆದುಕೋ. ಆಗಲಿ ಬಾಬಾ. ಇದನ್ನು ತೆಗೆದುಕೊಂಡು ಆಲದ ವೃಕ್ಷದ ಕೆಳಗಿರಿಸು. ನಿನಗೆ ಪುತ್ರನ ಪ್ರಾಪ್ತಿಯಾಗುತ್ತದೆ. ನಿಮ್ಮ ಆಜ್ಞೆ ಬಾಬಾ. ಅದರ ನಂತರ ಏನೆಲ್ಲ ಆಯಿತೋ ನೀವೆಲ್ಲರೂ ಕಂಡಿದ್ದೀರಾ. ನಾನು ಕ್ಷಮೆ ಬೇಡುತ್ತೇನೆ ಮಹಾರಾಜ. ನಾನೇನು ಅಪರಾಧ ಮಾಡಿದ್ದೇನೋ ಅದು ಪರಿಸ್ಥಿತಿಗೆ ವಶೀಕರಣವಾಗಿ ಮಾಡಿದ್ದೇನೆ. ನಾನು ಲಜ್ಜೆಗೊಳಗಾಗಿದ್ದೇನೆ. ಮಹಾರಾಜ, ಈ ಪೂರ್ತಿ ಅಪರಾಧದಲ್ಲಿ ಈ ಮಹಾಶಯನ ತುಂಬಾ ದೊಡ್ಡ ಯೋಗದಾನವಿದೆ. ನಾನಾ? ಇದರಲ್ಲಿ ನನ್ನದೇನು ತಪ್ಪಿದೆ? ಪಂಡಿತ ರಾಮಕೃಷ್ಣ, ನೀವು ನನಗೆ ಆಶ್ವಾಸನೆ ನೀಡಿದ್ದೀರಿ. ನಾನು ಕೇವಲ ನಿಮಗೆ ಈ ಮಾತಿಗೆ ಆಶ್ವಾಸನೆ ನೀಡಿದ್ದೆ, ನಿಮ್ಮ ಗಡ್ಡ ಸುಡುವುದಿಲ್ಲವೆಂದು. ನಾನು ನನ್ನ ವಚನ ಪೂರ್ಣಗೊಳಿಸಿದ್ದೇನೆ. ನೋಡಿ, ನಿಮ್ಮ ಗಡ್ಡ ಪೂರ್ಣ ರೂಪದಿ ಸುರಕ್ಷಿತವಿದೆ. ಮಹಾರಾಜ, ಎಲ್ಲರಿಗಿಂತ ದೊಡ್ಡ ಅಪರಾಧಿ ಈ ಬಾಬಾ ಗಂಗೂಗಹನನು. ಇವನು ಜನರ ಭಾವನೆಗಳೊಂದಿಗೆ ಆಟವಾಡುತ್ತಾನೆ ಮತ್ತು ಲೂಟಿ ಮಾಡುತ್ತಾನೆ. ಮಹಾರಾಜ, ನನ್ನನ್ನು ಕ್ಷಮಿಸ್ಬಿಡಿ ಮಹಾರಾಜ. ಹಾ ಮಹಾರಾಜ, ನಿಮ್ಮ ಆಜ್ಞೆ ಮಹಾರಾಜ. ಸಿಪಾಯಿಗಳೇ, ಎಂಥ ದುಷ್ಟ ಪ್ರಾಣಿ ಇವನು! ಎಲ್ಲರನ್ನು ಮೂರ್ಖ ಮಾಡಿದ್ದ ಇವನು. ಒಂದ್ ವೇಳೆ ನಮ್ಮ ಬಗ್ಗೆ ಯಾರಿಗಾರು ಏನಾದ್ರು ಹೇಳಿದ್ರೆ ನನ್ ಗಂಟು ಬಿಚ್ಚಿದ್ರೆ ನಿನ್ನ ದಂಡನೆ ಏರಿಸಬೇಕಾಗತ್ತೆ. ಪಂಡಿತ ರಾಮಕೃಷ್ಣ ನಿನ್ನ ಗಡ್ಡ ಸುಡಲಿಲ್ಲ, ಆದ್ರೆ ನಾವು ನಿನ್ನ ಗಡ್ಡವನ್ನು ಅವಶ್ಯ ಸುಡ್ತೇವೆ. ಸೈನಿಕರೇ, ಮಹಾರಾಜರ ಆಜ್ಞೆಯ ಪಾಲನೆ ಮಾಡಿ ಕರೆದು ಇರಿ ದುಷ್ಟನನ್ನು. ಪಂಡಿತ ರಾಮಕೃಷ್ಣ, ಈಗ ನೀವು ನಮಗೆ ಹೇಳಿ, ಈ ವಿಷಯದಲ್ಲಿ ನೀವೇನು ಪರಾಮರ್ಶೆ ಮಾಡುವಿರಿ? ಈ ಮಹಾಶಯನಿಗೇನು ಮಾಡಬೇಕು? ನನಗೆ ಇವರ ಅವಸ್ಥೆ ತಿಳಿಯುತ್ತೆ ಮಹಾರಾಜ. ವಿಜಯನಗರಕ್ಕೆ ಒಂದೊಳ್ಳೆ ಜೀವನದ ಅಪೇಕ್ಷೆಯಿಂದ ಬಂದಿದ್ದಾರೆ. ಮತ್ತಿವರ ಅಪೇಕ್ಷೆ ಅವಶ್ಯ ಪೂರ್ಣವಾಗಬೇಕು. ನಿಮ್ಮಲ್ಲಿ ವಿನಂತಿಸ್ತೇನೆ ಮಹಾರಾಜ, ಇವರಿಗೆ ಯಾವುದಾದ್ರೂ ರಾಜಕೀಯ ಕಾರ್ಯ ನೀಡಿ ಇಲ್ಲೇ ಇರಿಸಿಕೊಳ್ಳೋಣ. ಆದರೆ ಇವರಿಗೆ ನಮ್ಮ ರಾಜ್ಯದಲ್ಲಿ ಯಾವ ಕಾರ್ಯ ನೀಡಬಹುದು ಮಹಾರಾಜ? ಇವರಿಗೆ ಗುಪ್ತಚರರ ಕಾರ್ಯ ನೀಡಬಹುದು ಗುರುವರ್ಯ. ಇವರು ಎಲ್ಲಿಗೆ ಬೇಕಿದ್ರೂ ಪ್ರವೇಶ ಮಾಡಿ ಏನನ್ನು ಬೇಕಿದ್ರೂ ತಿಳಿಯುತ್ತಾರೆ. ಗುರುವರ್ಯ, ನನ್ನ ವಿಚಾರದ ಪ್ರಕಾರ ಈ ರಾಜ್ಯದ ಸುರಕ್ಷಾ ವಿಭಾಗದಲ್ಲಿ ನಿಯುಕ್ತಿ ಮಾಡಬೇಕು. ಮಹಾರಾಜ, ಇವರ ಚಾಲಾಕಿ ಬುದ್ಧಿ ರಾಜ್ಯಕ್ಕೆ ಉಪಯೋಗವಾಗುತ್ತದೆ. ಮಾತಂತೂ ಅತ್ಯಂತ ಉಚಿತ ಪ್ರತೀತಿ ಆಗುತ್ತದೆ ರಾಮಕೃಷ್ಣ. ಹೌದು ಮಹಾರಾಜ, ನಮ್ಮ ಮಂತ್ರಿವರ್ಯ ಇವರಿಗೆ ಯಾವುದಾದ್ರೂ ಕಾರ್ಯವನ್ನು ಅವಶ್ಯ ಪ್ರಸ್ಥಾನಿಸ್ತಾರೆ. ಇದರಿಂದ ನಮ್ಮ ಚಿಕ್ಕು ಮಹಾಶಯರಿಗೆ ಪ್ರಸನ್ನತೆಯೂ ಆಗುವುದು. ಏನು ಚಿಕ್ಕು? ಅವಶ್ಯ.
ಮಂತ್ರಿವರ್ಯ. ಮಹಾರಾಜ, ನಾನು ನಿಮಗೆ ಆಭಾರಿಯಾಗಿದ್ದೇನೆ ಮಹಾರಾಜ. ಪಂಡಿತ ರಾಮಕೃಷ್ಣರೇ ನಿಮಗೂ ಕೂಡ. ಜೀವನ ಪೂರ್ತಿ ವಿಜಯನಗರ ಸಾಮ್ರಾಜ್ಯದ ಸೇವೆ ಮಾಡುವುದು ನನ್ನ ಸೌಭಾಗ್ಯ ಮಹಾರಾಜ. ಪಂಡಿತ ತಥಾಚಾರ್ಯರೇ, ನಿಮ್ಮಲ್ಲಿ ಕ್ಷಮೆ ಕೇಳುತ್ತೇನೆ. ನಮಗಿದು ಮೊದಲೇ ತಿಳಿದಿತ್ತು. ಅದೇ ಪ್ರಯೋಜನದಲ್ಲಿ ನಾವು ನಿಮ್ಮ ನಾಟಕದಲ್ಲಿ ನಿಮಗೆ ಸಹಾಯ ಮಾಡಿದೆವು. ಏಕೆಂದರೆ ನಮಗೆ ನಿನ್ನಿಂದ ಸಹಾನುಭೂತಿ ಇತ್ತು. ಪ್ರಿಯ ಚಿಕ್ಕ ಮಾನವ, ನಾನು ಜೀವನ ಪೂರ್ತಿ ನಿಮಗೆ ಆಭಾರಿಯಾಗಿರುತ್ತೇನೆ ಗುರುವರ್ಯ. ಪ್ರಸನ್ನನಾಗಿರು. ಅದ್ಭುತ. ಅಂತ್ಯ ಒಳ್ಳೆಯದಾದರೆ ಎಲ್ಲವೂ ಒಳಿತು. ಆದರೆ ಇದು ಇನ್ನೂ ಅಂತ್ಯವಾಗಿಲ್ಲ. ಪಂಡಿತ ರಾಮಕೃಷ್ಣ. ಹಾ ಮಹಾರಾಜ. ಇವನ್ಗೆ ಪುರಸ್ಕಾರ ಕೊಡ್ತಾರ ಏನು? ಗುರುಜಿ. ಹಾ ಮಹಾರಾಜ. ಪಂಡಿತ ರಾಮಕೃಷ್ಣ, ನೀವು ನಮ್ಮ ಚಿಕ್ಕ ಮಹಾರಾಣಿಯವರಿಗೆ ವಿಶೇಷ ವ್ಯಂಜನ ಮಾಡಿ ತರಲು ಏಕೆ ಹೇಳಿದಿರಿ? ಆ ಅವಶ್ಯಕತೆ ಇತ್ತು ಮಹಾರಾಜ. ಸಮಸ್ಯೆಯ ನಿವಾರಣೆಗೆ ಅವಶ್ಯಕತೆ ಇತ್ತು. ನೀವೆಲ್ಲೂ ನಮ್ಮ ಚಿಕ್ಕ ಮಹಾರಾಣಿಯವರ ಪಾಕಕಲೆಯ ಪರಿಹಾಸ್ಯ ಮಾಡುತ್ತಿಲ್ಲವಲ್ಲವೇ? ಇಲ್ಲ ಇಲ್ಲ ಮಹಾರಾಜ, ಖಂಡಿತ ಇಲ್ಲ. ಶಿವ 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 ಶಿವ. ಇಲ್ಲ, ನಮಗೆ ಹಾಗೆ ಪ್ರತೀತಿ ಆಯ್ತು ಪಂಡಿತ ರಾಮಕೃಷ್ಣ. ಅದಕ್ಕೆ ನಾವು ವಿಚಾರ ಮಾಡಿದೆವು. ನೀವು ದಂಡನೆಗೆ ಯೋಗ್ಯರು, ಅದಕ್ಕೆ ಪಾತ್ರರು ನೀವು. ತಪ್ಪಾಗಿದೆ ನಿಮ್ಮಿಂದ. ಮತ್ತು ಅದಕ್ಕೆ ದಂಡನೆ ಏನೆಂದರೆ, ಇಂದು ರಾತ್ರಿ ನಾವು ಒಟ್ಟಿಗೆ ಭೋಜನ ಮಾಡೋಣ. ಆಗ್ಲಿ ಮಹಾರಾಜ. ನೀವು ನಿಮ್ಮ ಮನೆಯಿಂದ ಭೋಜನ ಕೊಂಡು ಬನ್ನಿ, ಅದನ್ನು ನಾವು ಗ್ರಹಣ ಮಾಡುತ್ತೇವೆ. ಮತ್ತು ನೀವು ಚಿಕ್ಕ ಮಹಾರಾಣಿಯವರ ಕೈಯಾರೆ ಮಾಡಿರುವ ವಿಶೇಷ ವ್ಯಂಜನವನ್ನು ಗ್ರಹಣ ಮಾಡಬೇಕು. ಇಲ್ಲ 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 ಇಲ್ಲ. ನಿರ್ಧಾರವಾಯಿತು ಪಂಡಿತ ರಾಮಕೃಷ್ಣ. ಇಂದು ರಾತ್ರಿಯ ಭೋಜನ. ಯಾ ದೇವಿ ಸರ್ವಭೂತೇಷು ಸೃಷ್ಟಿರೂಪೇಣ ಸರ್ಪಿತಾ ನಮಸ್ತಸ್ಯೈ 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 ನಮೋ ನಮಃ. ಹೇ ತಾಯಿ, ಇಂದು ನಾನೇನೇ ಆಗಿದ್ದೀನೋ ನಿನ್ನ ಕೃಪೆಯ ಕಾರಣದಿಂದಲೇ, ನಿನ್ನ ಆಶೀರ್ವಾದದಿಂದಲೇ ನನ್ನ ಅಸ್ತಿತ್ವ ಕೂಡ. ನಿನ್ನ ಆಶೀರ್ವಾದ ಸದಾ ನನ್ನ ಮೇಲೆ ಹೀಗೆ ಇರಲಿ ತಾಯಿ. ಅಮ್ಮ, ಮತ್ತೊಂದು ಆಶೀರ್ವಾದ ನೀಡು. ಇವನು ಯಾವುದೇ ಕಾರಣಕ್ಕೂ ಯಾವುದೇ ಸಮಸ್ಯೆಗೆ ತನ್ನ ಕಾಲು ಹಾಕ್ತಿರೋ ಹಾಗೆ. ಪ್ರತಿ ಬಾರಿ ಮನೆಗೆ ಬರುವಾಗ ಯಾವ್ದಾದ್ರೂ ಹೊಸ ಸಮಸ್ಯೆ ತಗೊಂಡ್ ಬರ್ದೇ ಇರ್ಲಿ. ಪ್ರತಿ ಸಾರಿ ಕೂಡ ದರ್ಬಾರಿನಿಂದ ಹೊರಬೀಳ್ದೇ ಇರ್ಲಿ. ಶಾರದಾ, ಕೇವಲ ಶಬ್ದ ನಮ್ದು, ಪ್ರಾರ್ಥನೆ ಅಮ್ಮನದಲ್ವಾ? ಅಮ್ಮೇಶ್ವರಿ, ಕೊನೆ ಪಕ್ಷ ಮಾತೆಯೇ ಎದುರಾದ್ರೂ ನನ್ನ ಗೌರವ ಉಳಿಸು. ಅಮ್ಮ ಅಂತರ್ಯಾಮಿ. ಅವಳಿಗೆ ಎಲ್ಲ ತಿಳಿದಿದೆ. ಅವಳಿಗೆ ಗೊತ್ತಿದೆ ನೀನೇನು ಅಂತ. ಹೇ ಮಾತೆ, ನನ್ನ ಪರಿವಾರ ನನ್ನ ಗೌರವಿಸೋದು ಯಾವಾಗ? ನನ್ನ ಈ ಆಸೆ ಯಾವಾಗ ಪೂರ್ಣವಾಗುತ್ತೆ? 2 ದಿನದ ನಂತರ ಮಕರ ಸಂಕ್ರಾಂತಿ ಇದೆ ಮತ್ತು ಈ ಸಂದರ್ಭದಲ್ಲಿ ನಾನು ಪ್ರತಿಜ್ಞೆ ಮಾಡಿದ್ದೀನಿ, ನಾನು ಇಂದಿನಿಂದ ಪ್ರತಿದಿನ ಸಮಯಕ್ಕೆ ದರ್ಬಾರಿಗೆ ಸೇರುವುದಾಗಿ. ಹೋಗು, ನನಗೆ ಭೋಜನ ತಗೊಂಡ್ ಬಾ, ವಿಳಂಬವಾಗ್ತಿದೆ. ಈಗಲೇ ತರ್ತೀವಿ. ಮತ್ತೆ ಅಮ್ಮ, ನಿನ್ನ ಪುತ್ರನ ಉಪಹಾಸ್ಯ ಮಾಡೋದ್ರ ಬದಲು ನೀನು ಜಪದಲ್ಲಿ ಧ್ಯಾನ ನೀಡು. ಯಾಕೆಂದ್ರೆ ಪುತ್ರನ ಮೇಲೆ ಯಾವ ವಿಪತ್ತು ಬರ್ತಿದ್ಯೋ ಅದು ಬರದೇ ಇರ್ಲಿ. ಎತ್ಕೊಳ್ಳಿ. ಅಯ್ಯೋ, ಈಗ ನಾನೇ ಹೇಳ್ತಿಲ್ವಾ ನಾನು ಸಮಯಕ್ಕೆ ದರ್ಬಾರಿಗೆ ಹೋಗ್ಬೇಕು ಅಂತ? ಲಾಠಿ ಎತ್ಕೊಳ್ಳೋ ಅವಶ್ಯಕತೆ ಏನಿದೆ? ಭೋಜನ ಎತ್ಕೊಳ್ಳಿ, ಇಲ್ದಿದ್ರೆ ಅಮ್ಮ ಲಾಠಿ ಎತ್ಕೋತಾಳೆ. ಅಯ್ಯೋ, ಇಲ್ಲ 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 ಇಲ್ಲ. ಬಲ್ವಾಗ ನಂಗೆ ಹೊಸ ಗಂಟೆಗಳು ತಗೊಂಬಾ. ಹಾ ಹಾ ಹಾ. ಚದುರಂಗದ ಆಟ ತಂತ್ರಗಾರರದ್ದು. ಈ ಆಟ ಕಡಿಮೆಯದ್ದಲ್ಲ, ಕುರುಕ್ಷೇತ್ರಕ್ಕಿಂತ ನನ್ನ ಕಾರ್ಯವೈಖರಿಯೇ ಅಂಥದ್ದು. ನನ್ನಿಂದ ಯಾರೂ ಇಲ್ಲಿಯವರೆಗೆ ಉಳಿದಿಲ್ಲ. ಗುಲಾಮರು ಎಷ್ಟೋ ರಾಜ್ಯಗಳು ನಮಗೆ. ಈ ಬಾರಿ ಆಗುವುದು ಕೃಷ್ಣದೇವರಾಯನದ್ದು. ಸೋಲೆಂಬುದೇ ಇಲ್ಲ ನನಗೆ. ಪ್ರತಿಯೊಂದು ತಂತ್ರ ಕುತಂತ್ರ ತಿಳಿದಿದ್ದೇವೆ. ಕಹಳೆ ಮೊಳಗಾಯಿತು ವಿಜಯನಗರದ ಹೆಸರಲ್ಲಿ.
ಸಾಯುವುದು ಪ್ರತಿಯೊಂದು ತಂತ್ರ ಈ ರಾಜನ ರಣತಂತ್ರದಿಂದ. ತಿಳಿದುಕೋ ಕೃಷ್ಣದೇವರಾಯ, ಉಳಿಯಲಾರೆ ನೀನು. ನಿನ್ನ ಅಂತ್ಯ ನಿಶ್ಚಿತ. ನನ್ನ ವಚನವಿದು. ಧನಂಜಯ ಮುದ್ರಿಯಾರನದ್ದು.